ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಲಿಂಗಾಯತರ ಕಡೆಗಣನೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಮೇಲೆ ಲಿಂಗಾಯತ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಮೇಲೆ ಲಿಂಗಾಯತರು ಅಸಮಾಧಾನಗೊಂಡಿದ್ದಾರಂತೆ. ಯಾಕಂದ್ರೆ ಲಿಂಗಾಯತ ನಾಯಕರನ್ನ ಅವರು ಕಡೆಗಣಿಸ್ತಾ ಇದ್ದಾರೆ ಅಂತ. ಒಕ್ಕಲಿಗರ ಮೇಲೆಯೇ ಹೆಚ್ಚು ಒಲವನ್ನ ತೋರ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅನ್ನೋ ಆರೋಪ. ಪ್ರಚಾರಕ್ಕೆ ಕರೀತಾ ಇಲ್ಲ ಅಂತ ಲಿಂಗಾಯತ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಬಿಎಸ್ವೈ ಜೊತೆ ಬೆಂಗಳೂರು ಉತ್ತರದ ಮುಖಂಡರು ಮಾತನಾಡಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಶೋಭಾ ಕರಂದ್ಲಾಜೆ ಅವರಿಗೆ ರಾಜಕೀಯ ಮಾರ್ಗದರ್ಶನ ಮಾಡೋದೇ ಲಿಂಗಾಯತರ ಅಗ್ರಗಣ್ಯ ನಾಯಕ ಬಿಎಸ್ ಯಡಿಯೂರಪ್ಪನವರು. ಆದ್ರೆ ಅದೇ ಸಮುದಾಯದ ನಾಯಕರು ಬೇಸರಗೊಂಡಿದ್ದಾರಂತೆ. ಹಾಗಾದ್ರೆ ಯಾವ ನಾಯಕರು ಆರೋಪಿಸ್ತಾ ಇರೋದು? ಏನಾಗಿದೆ ಕ್ಷೇತ್ರದಲ್ಲಿ? ಸಭಾ ಖಂಡಿತ ನೋಡಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸದಾನಂದ ಗೌಡರು ಕೂಡ ಕಳೆದ ಬಾರಿ ಗೆದ್ದಿರುವಂಥದ್ದು ಅತಿ ಹೆಚ್ಚು ಒಕ್ಕಲಿಗರ ಓಟಿಂದಲೇ ಕೂಡ. ಈ ಬಾರಿಯೂ ಕೂಡ ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗರ ನಾಯಕಿ ಆಗಿರೋದ್ರಿಂದ ಅಲ್ಲೇ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಓಟ್ಗಳ ಮೇಲೇ ಹೆಚ್ಚಾಗಿ ಗಮನವನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳಿದೆ, ಲಿಂಗಾಯತರ ಮುಖಂಡರಿದ್ದಾರೆ, ಲಿಂಗಾಯತ ಪ್ರಬಲ ನಾಯಕರು ಕೂಡ ಇದ್ದಾರೆ. ಆದರೆ ಅವರನ್ನು ಕಡೆಗಣಿಸಿದ್ದಾರೆ ಅನ್ನೋದು ಕೂಡ ನೇರವಾಗಿ ಶೋಭಾ ಕರಂದ್ಲಾಜೆ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕೇವಲ ಆರೋಪ ಅಷ್ಟೇ ಅಲ್ಲ, ಮಾಜಿ ಸಿಎಂ ಯಡಿಯೂರಪ್ಪನವರ ಜೊತೆಗೆ ಒಂದಷ್ಟು ರಹಸ್ಯ ಸಭೆ ಕೂಡ ಮಾಡ್ತಾರೆ. ನಮ್ಮನ್ನ ಕಡೆಗಣಿಸಿದರೆ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ನೇರವಾಗಿ ಒಂದಷ್ಟು ಆರೋಪವನ್ನು ಮಾಡ್ತಾರೆ. ಇದಾದ ಬಳಿಕ ಯಡಿಯೂರಪ್ಪನವರು ನೇರವಾಗಿ ಆ ಮುಖಂಡರ ಜೊತೆಗೆ ಒಂದು ಸಭೆ ಸೇರಿ ಯಾವುದೇ ಕಾರಣಕ್ಕೂ ತಾರತಮ್ಯ ಆಗೋದು ಬೇಡ, ಎಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸ್ವತಃ ನಾನೇ ಕೂಡ ಕ್ಯಾಂಪೇನ್ಗೆ ಬರ್ತೀನಿ ಅಂತ ನೇರವಾಗಿ ಒಂದಷ್ಟು ಸಭೆ ಸಮಾರಂಭದಲ್ಲಿ, ಅಂದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇರ್ತಾರೆ, ಒಕ್ಕಲಿಗರ ನಾಯಕರು, ಅದೇ ರೀತಿ ಲಿಂಗಾಯತ ಪ್ರಬಲ ನಾಯಕರು ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಒಂದು ಪ್ರಚಾರ ಸಭೆಯಲ್ಲೂ ಕೂಡ ಭಾಗವಹಿಸಿ ನೇರವಾಗಿ ಶೋಭಾ ಕರಂದ್ಲಾಜೆಗೆ ಒಂದಷ್ಟು ಪ್ರಚಾರದಲ್ಲಿ ಒಂದಷ್ಟು ಸಪೋರ್ಟ್ ಕೂಡ ಮಾಡ್ತಾರೆ. ಈ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರು ಲಿಂಗಾಯತ ಮುಖಂಡರನ್ನ ಕಡೆಗಣಿಸಿಲ್ಲ, ನಾನೇ ಕೂಡ ಇವತ್ತು ಇಲ್ಲಿ ಬಂದಿದ್ದೀನಿ, ನನ್ನೂ ಕೂಡ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ, ನಾನು ಕೂಡ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ಮೂಲಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯವೂ ಒಂದೇ, ಈ ನಿಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಒಂದಷ್ಟು ಸಪೋರ್ಟ್ ಕೂಡ ಮಾಡೋಣ ಅನ್ನೋದು ಒಂದಷ್ಟು ಸಂದೇಶವನ್ನು ಯಡಿಯೂರಪ್ಪನವರು ಸ್ವತಃ ಆ ಕ್ಷೇತ್ರದಲ್ಲಿ ಬಂದು ಒಂದಷ್ಟು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಕೂಡ ಈಗಾಗಲೇ ಮಾಡಿರುವಂಥದ್ದು. ಸದ್ಯದ ಪರಿಸ್ಥಿತಿ ಪ್ರಕಾರ ಲಿಂಗಾಯತ ಸಮುದಾಯದ ಮುಖಂಡರು ಒಂದಷ್ಟು ಅಸಮಾಧಾನವನ್ನು ತೋಡ್ಕೊಂಡ್ರು ಕೂಡ ಈಗ ಸದ್ಯದ ಮಟ್ಟಿಗೆ ಅದು ಬಗೆಹರಿದಿದೆ ಅಂತ ನೇರವಾಗಿ ಮಾಹಿತಿಗಳನ್ನು ಸಿಕ್ಕಿರುವಂಥದ್ದು. ಆದರೆ ಶೋಭಾ ಕರಂದ್ಲಾಜೆ ಅವರು ಕೇವಲ ಲಿಂಗಾಯತ ಸಮುದಾಯದ ಮುಖಂಡರು ಅಷ್ಟೇ ಅಲ್ಲ, ರಾಜ್ಯದ ಒಂದಷ್ಟು ನಾಯಕರನ್ನು ಕೂಡ ಕಡೆಗಣಿಸಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಆರೋಪ ಇತ್ತು. ಅದರ ಜೊತೆಗೆ ಈಗ ಲಿಂಗಾಯತ ಸಮುದಾಯದ ನಾಯಕರನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ, ಮುಖಂಡರು ಕೂಡ ಕಡೆಗಣಿಸ್ತಾ ಇದ್ದಾರೆ ಅಂತ ಇದೊಂದು ಹೊಸ ಆರೋಪ. ಈಗಾಗಲೇ ಒಂದು ಸಭೆ ಮೂಲಕ ಬಗೆಹರಿಸುವಂಥ ಕಾರ್ಯವನ್ನು ಈಗಾಗಲೇ ಯಡಿಯೂರಪ್ಪ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.